ಆಜಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಹೆಚ್ಚಾಗ್ತಾನೆ ಇದೆ ಮಳೆ ಅಬ್ಬರ. ಮಲೆನಾಡು ಭಾಗದಲ್ಲಿ ಮುಂದುವರಿದ ಮಳೆ ಅವಾಂತರ. ಭಾರೀ ಮಳೆಗೆ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ದರೆ ಕುಸಿತಗೊಂಡಿದೆ. ರಾಷ್ಟ್ರೀಯ ಹೆದ್ದಾರಿಯಲ್ಲಿ ದರೆ ಕುಸಿತಗೊಂಡಿದೆ. ಶೃಂಗೇರಿ ತಾಲೂಕಿನ ಕಡೇಮನೆ ಗ್ರಾಮದ ಬಳಿ ಈ ಘಟನೆ ನಡೆದಿರುವಂತದ್ದು. ಶೃಂಗೇರಿ ತಾಲೂಕಿನ ಕಡೇಮನೆ ಗ್ರಾಮದ ಬಳಿ ಈ ಘಟನೆ ನಡೆದಿದೆ. ರಾಷ್ಟ್ರೀಯ ಹೆದ್ದಾರಿ 169ರಲ್ಲಿ ಕುಸಿತದಿಂದ ಸಂಚಾರಕ್ಕೆ ಅಡ್ಡಿಯಾಗಿರುವಂತದ್ದು. ಮಳೆ ಹೆಚ್ಚಾದಂತೆ ಇನ್ನು ಒಂದ್ ಕಡೆ ದರೆ ಕುಸಿತವಾಗಿದೆ. ಮರಗಳ ಸಮೇತ ಗುಡ್ಡದ ಮಣ್ಣು ರಸ್ತೆಗೆ ಬಿದ್ದು ಅವಾಂತರ ಸೃಷ್ಟಿಯಾಗಿದೆ. ಶೃಂಗೇರಿ ಕೊಪ್ಪ ನಡುವೆ ಸಂಚಾರಕ್ಕೆ ಅಡ್ಡಿಯಾಗಿರುವಂತದ್ದು. ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಈ ಮಳೆ ಅಬ್ಬರ ಹೆಚ್ಚಾಗ್ತಾನೆ ಇದೆ. ಮಲೆನಾಡು ಭಾಗದಲ್ಲಿ ಮಳೆ ಅವಾಂತರ ಮುಂದುವರೆದಿದೆ. ಭಾರೀ ಮಳೆಗೆ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ದರೆ ಕುಸಿತಗೊಂಡಿರುವಂತದ್ದು. ಈ ದರೆ ಕುಸಿತವಾಗಿದ್ದರಿಂದ ಶೃಂಗೇರಿ ತಾಲೂಕಿನ ಕಡೇಮನೆ ಗ್ರಾಮದ ಬಳಿ ಈ ಘಟನೆ ನಡೆದಿದೆ. ರಾಷ್ಟ್ರೀಯ ಹೆದ್ದಾರಿ 169ರಲ್ಲಿ ಕುಸಿತದಿಂದ ಸಂಚಾರಕ್ಕೆ ಅಡ್ಡಿ ಆಗಿರುತ್ತಿದೆ. ಇನ್ನು ಮಳೆ ಹೆಚ್ಚಾದಂತೆ ಸ್ವಲ್ಪವೇ ಕುಸಿಯುತ್ತಿರುವ ರಸ್ತೆಯ ಗುಡ್ಡ ಮರಗಳ ಸಮೇತ ಗುಡ್ಡದ ಮಣ್ಣು ರಸ್ತೆಗೆ ಬಿದ್ದು ಅವಾಂತರ ಸೃಷ್ಟಿ ಆಗಿದೆ. ಶೃಂಗೇರಿ ಕೊಪ್ಪ ನಡುವೆ ಸಂಚಾರಕ್ಕೆ ಅಡ್ಡಿ ಆಗಿರುವಂಥದ್ದು. ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಮಳೆ ಅಬ್ಬರ ಹೆಚ್ಚಾಗ್ತಾನೆ ಇದೆ. ಇನ್ನು ಮಲೆನಾಡು ಭಾಗದಲ್ಲಿ ಈಗಾಗಲೇ ಮಳೆ ಅವಾಂತರದಿಂದಾಗಿ ಸಾಕಷ್ಟು ಅವಾಂತರಗಳು ಕೂಡ ಸೃಷ್ಟಿಯಾಗಿದೆ. ಇನ್ನು ರಸ್ತೆ ಎಲ್ಲ ನೀರಿನಿಂದ ತುಂಬಿರುವಂಥದ್ದು. ಒಂದ್ ಕಡೆ ಗುಡ್ಡ ಕೂಡ ಸಡಿಲಗೊಂಡಿದೆ. ಇನ್ನು ಗುಡ್ಡ ಕೂಡ ಸಾವಕಾಶವಾಗಿ ಕುಸಿತವಾಗ್ತಾ ಇದೆ. ಮಲೆನಾಡು ಭಾಗದಲ್ಲಿ ಭಾರೀ ಮಳೆಗೆ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಇಲ್ಲಿ ಗುಡ್ಡ ಕುಸಿತಗೊಂಡಿರುವಂಥದ್ದು. ಇನ್ನು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಒಂದು ಕಡೆ ಮಳೆ ಅಬ್ಬರ ಹೆಚ್ಚಾಗ್ತಾ ಇದೆ. ಇನ್ನು ಚಿಕ್ಕಮಗಳೂರು, ಕೊಡಗು ಹಾಗೆ ಈ ಶಿವಮೊಗ್ಗ ಮಲೆನಾಡು ಭಾಗದಲ್ಲಿ ಸಾಕಷ್ಟು ಮಳೆ ಆಗ್ತಾ ಇರೋದರಿಂದ ಇನ್ನು ಜನರು ಕೂಡ ಒಂದು ಕಡೆಯಿಂದ ಇನ್ನೊಂದು ಕಡೆ ಪ್ರಯಾಣಿಸ್ತಾ ಇರಬೇಕಾದ್ರೆ ಅವರಿಗೆ ಸಾಕಷ್ಟು ತೊಂದರೆ ಉಂಟಾಗ್ತಾ ಇರುವಂಥದ್ದು. ರಸ್ತೆಗಳೆಲ್ಲ ಒಂದು ರೀತಿಯಾಗಿ ಜಾರು ಬಂಡೆಯಂತೆ ಕಾಣಿಸ್ತಾ ಇದೆ. ಇನ್ನು ಮಳೆ ಜಾಸ್ತಿ ಆಗ್ತಾ ಇರೋದ್ರಿಂದ ಮಳೆಯಿಂದಾಗಿ ಇನ್ನು ಸಾವಕಾಶವಾಗಿ ಆ ದರೆ ಕೂಡ ಕುಸಿತಗೊಂಡಿದೆ. ಇನ್ನು ಶೃಂಗೇರಿ ಕೊಪ್ಪ ನಡುವೆ ಸಂಚಾರಕ್ಕೂ ಕೂಡ ಈಗ ಅಡ್ಡಿ ಆಗಿದೆ. ನೀವು ಕೂಡ ದೃಶ್ಯಾವಳಿಯಲ್ಲಿ ನೋಡ್ತಾ ಇರಬಹುದು, ಇಡೀ ಮರವೇ ಬಿದ್ದಿರುವಂಥದ್ದು.